ಅಕ್ಕ ಅಕ್ಕ ಏನೇ ಅದಕ್ಕೆ ಯಾಕೆ ನಮ್ಮ ಜೊತೆ ಮಲಗಿದ್ದಾರೆ? ಯಾಕೆ ಮಲಗಬಾರ್ದಾ? ಅದು ಹಾಗಲ್ಲ ಅಕ್ಕ, ಮದುವೆ ಆದವರು ಯಾವಾಗಲೂ ಒಟ್ಟಿಗೆ ಮಲಗ್ತಾರಲ್ವಾ? ಅಪ್ಪ ಅಮ್ಮ ಯಾವಾಗಲೂ ಬೇರೆ ಬೇರೆ ಮಲಗಿರೋದನ್ನ ನಾನು ನೋಡೇ ಇರಲಿಲ್ಲ. ಏ ಅಂಜು, ನಿನಗೆ ಯಾಕೆ ಬೇಕು ಅವೆಲ್ಲ? ಅವಳಿಗೆ ಬೈಬೇಡ ಅಮೂಲ್ಯ. ನಾನು ಯಾಕೆ ನಿಮ್ಮ ಜೊತೆ ಮಲಗಿದ್ದೀನಿ ಅಂದರೆ ನಿಮ್ಮ ಅಣ್ಣ ದೊಡ್ಡ ಗೊರ್ಕಾಸುರ, ಜೊತೆಗೆ ಕುಂಕರ್ಣ ಬೇರೆ. ಹಾಗಿದ್ರೆ ಡೈಲಿ ನಿಮಗೆ ಪಜಿತೀನಿ. ಆರ್ತಿ ಅಕ್ಕಂಗಂತೂ ಸಣ್ಣ ಸೌಂಡ್ ಆದ್ರೂ ನಿದ್ರೆ ಬರಲ್ಲ. ನಾರ್ಮಲ್ ಡೇಸಲ್ಲಿ ಹೇಗಿದ್ದು ಸಹಿಸ್ಕೋಬೋದು, ಆದರೆ ಪ್ರೆಗ್ನೆನ್ಸಿ ಟೈಮಲ್ಲೂ ಹೀಗೆ ಆದರೆ? ಹಾಗಿದ್ರೆ ದೊಡ್ಡ ಕತೆನೇ ಇದೆ ಅನ್ನಿ. ಅಯ್ಯೋ ಅದನ್ನೇನು ಕೇಳ್ತ್ಯಾ, ನಿಮ್ಮಣ್ಣ ಯಾವಾಗಲೂ ಅಲ್ರಾಮ್ ಇಟ್ಕೊಂಡೇ ಮಲಗೋದು, ಆದರೆ ಒಂದಿನನೂ ಅಲ್ರಾಮ್ ಸೌಂಡ್ ಕೇಳಿಸಿಲ್ಲ. ನಾನೇ ಅದು ಆಫ್ ಮಾಡಬೇಕು. ಅಂದ್ರೆ ನೀವು ಅಲಾರಾಮ್ಗೆ ಅಲಾರಾಮ? ಅದಕ್ಕೆ ನಿಮ್ಮ ಮಗುಗೆ ಏನು ಹೆಸರಿಡಬೇಕು ಅಂತ ಅನ್ಕೊಂಡಿದ್ದೀರಾ? ಗಂಡು ಮಗು ಹುಟ್ಟಿದ್ರೆ ನಮ್ಮ ಅಣ್ಣನ ಹೆಸರು ವೇದಾಂತ್ ಅಂತ ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ವೇದಾಂತ್ ಹೆಸರು ಚೆನ್ನಾಗಿಲ್ಲ. ಯಾಕಕ್ಕ? ಆಮೇಲೆ ನಿಕ್ ನೇಮು ಶುಂಠಿ ಶಂಕರ ಅಂತ ಆಗ್ಬಿಟ್ರೆ ಅಮ್ಮೋ. ಹಾ ಅದಕ್ಕೆ ಹೆಣ್ಮಗು ಹುಟ್ಟಿದ್ರೆ ಏನಂತ ಹೆಸರಿಡ್ತೀರಾ? ಹಾಗೇನಾದರೂ ಆದರೆ ಅವ್ರ ಪ್ರೀತಿ ತಂಗಿ ಹೆಸರು ಅಮೂಲ್ಯ ಅಂತಾನೆ ಇಡ್ತಾರಂತೆ. ಇದು ಒಳ್ಳೆ ಐಡಿಯಾ. ಅದಕ್ಕೆ ಈ ರೌಡಿ ಬೇಬಿನ ಸಹಿಸ್ಕೊಳ್ಳೋದೇ ದೊಡ್ಡ ಸರ್ಕಸ್ಸು. ಬರೋ ಸೊಸೆನೂ ರೌಡಿ ಬೇಬಿನಾ? ಯಾಕಣ್ಣಂಗೆ ಅಮೂಲ್ಯ ಅಂತಾನೆ ಇಡ್ಬೇಕಂತೆ? ಅಮೂಲ್ಯ ತುಂಬ ಧೈರ್ಯವಂತೆ, ಏನೇ ಕಷ್ಟ ಬಂದು ಹೆದರದೆ ಫೇಸ್ ಮಾಡ್ತಾಳೆ, ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅನ್ಕೊಳ್ತಾಳೆ ಅಂತ ಹೇಳ್ತಿರ್ತಾರೆ. ಪರವಾಗಿಲ್ವೇ, ನಾವು ನಮ್ಮೂರಲ್ಲಾದ್ರೂ ವರ್ಲ್ಡ್ ಫೇಮಸ್ ಆಗಿದ್ದೀವಿ. ಅಣ್ಣ ಹೇಳಿದ್ ನಿಜ. ಅದಕ್ಕೆ ಇವಳ ಥರನೇ ಎಲ್ಲ ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು. ಅದಕ್ಕೆ ಒಂದ್ ವೇಳೆ ನಿಮ್ಗೊಂದು ಗಂಡು ಮಗು ಮತ್ತೆ ಹೆಣ್ಮಗು ಅವಳಿ ಜವಳಿಯಾಗಿ ಹುಟ್ಬಿಟ್ರೆ? ಮರಿ ವೇದಾಂತ್ ಬೇಬಿ ಅಮೂಲ್ಯ ಇಡೀ ದಿನ ಕಿತ್ತಾಡ್ತಾನೆ ಇರ್ತಾರೆ. ಅದ್ಗೆ ಅಲ್ಲಿಗೆ ನಿಮ್ ಕತೆ ಮುಗೀತು. ಆರ್ತಿ ಲೋ ಅಗ್ರಜ, ನಿನಗೇನಾಯ್ತು ಹಿಂಗ ಎಬ್ರಿಸೋದು? ವಾ, ನನ್ನ ಚಿಕ್ಕ ವಯಸ್ಸಲ್ಲೂ ನಿನ್ಗೆ ಹಿಂಗೆ ಕಾಟ ಕೊಟ್ಟಿರಲಿಲ್ಲ. ನೀರೆಷ್ಟು ಕೋಲ್ಡ್ ಆಗಿತ್ತು ಗೊತ್ತಾ? ಫ್ರಿಡ್ಜಲ್ಲಿರೋ ಐಸ್ ಎಲ್ಲ ಹಾಕೊಂಬಂದಿದೆ ಅಲ್ಲ. ಇನ್ನೇನು ಮಾಡ್ತಾರೆ, ಬೆಳಗ್ಗೆ 4 ಸಲ ಬಂದು ಎಬ್ಸಿದೆ, ಅದಕ್ಕೆ ಹೇಗೆ ಮಾಡಿದೆ. ನನಗೆ ಒಂದ್ಸರಿನೂ ಕೇಳಿಸ್ಲಿಲ್ಲ. ನಾವು ನಮ್ಮ ಡ್ರೀಮ್ ಗರ್ಲ್ ಜೊತೆ ರಾಜಸ್ಥಾನ್ ಡೆಸರ್ಟಲ್ಲಿ ಒಂಟೆ ಸವಾರಿ ಮಾಡ್ತಿದ್ವಿ. ನೀನು ನೀರು ಹಾಕ್ತಿದ್ದಂಗೆ ಸಡನ್ನಾಗಿ ಲೊಕೇಶನ್ ಶಿಫ್ಟ್ ಆಗಿ ಹಿಮಾಲಯನ್ ಯಾಕೆ ಮೇಲೆ ಕುತ್ಕೊಂಡಂಗೆ ಆಗೋಯ್ತು. ತೆಗೆದು ಬಿಡ್ತೀವಿ ನೋಡು. ಕೋಪ ಮಾಡ್ಕೊಬೇಡ ಅಗ್ರಜ, ನೀನು ಸ್ವಲ್ಪ ತಲೆಗೆ ನೀರು ಸುರ್ಕೋ, ತಣ್ಣಗಾಗತ್ತೆ. ನೀನು ನೆನ್ನೆ ಮಾಡಿರೋ ಕೆಲಸಕ್ಕೆ ಕೋಪ ಮಾಡ್ಕೊಳ್ತೀನಿ, ಏನು ಮುದ್ದಾಡ್ತಾರ ಇಡಿಯಟ್. ನೆನ್ನೆನಾ? ನಾನಾ? ಏನು ಮಾಡಿದೆ? ಕುಡ್ದು ಅಮ್ಮನಲ್ಲಿ ಅಮ್ಮನಿಗೆ ಮದುವೆ ಬಗ್ಗೆ ಎಲ್ಲ ವಿಷಯನೂ ಹೇಳೋದಕ್ಕೆ ಹೋಗಿದ್ದೆ. ಎಷ್ಟೊತ್ತಿ ಮುಹೂರ್ತ, ವೆನ್ಯೂ, ಲೊಕೇಶನ್ ಎಲ್ಲನೂ. ಪುಣ್ಯ ನೀನು ನಿದ್ದೆ ಬಂದು ನಾವು ಬಚಾಬಾದ್ವಿ. ಸಾರಿ ಅಗ್ರಜ, ನೆನ್ನೆ ಏನು ನಡೀತು ಅನ್ನೋದೇ ಗೊತ್ತಿಲ್ಲ ನನಗೆ. ಬಟ್ ಏನಾರು ಆಗಿದ್ರು ನೀನು ಮ್ಯಾನೇಜ್ ಮಾಡೋಕ್ಕಿರ್ತೀಯ ಅಂತ ನಂಗೆ ಗೊತ್ತಿತ್ತು. ಕರ್ಮ ಮಾಡಲೇಬೇಕಲ್ಲಪ್ಪ. ಸರಿ ಸರಿ, ರೆಡಿಯಾಗು. ಆದಿ ಆಲ್ರೆಡಿ 10 ಸಲ ಕಾಲ್ ಮಾಡಿದ್ದಾಳೆ. ಆದ್ಯಾನಾ? ಯಾಕೆ? ನಿನ್ನೂ ಆರ್ತಿನ ಮೀಟ್ ಮಾಡಿಸೋಣ ಅಂತ ಆರ್ತಿನ ಊರು ಹೊರಗಡೆ ಇರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದಾರಂತ. ಅವ್ರ ಅಮ್ಮನೇ ಕರ್ಕೊಂಡು ಬರ್ತಿರೋದು, ನೀನು ಹೋಗ್ಬೇಕಂತ. ಅಣ್ಣ ಅಂದರೆ ಹಿಂಗಿರ್ಬೇಕು. ನೀನು ಬರ್ತಿದ್ದೆ ತಾನೇ? ನಾನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನಿನ್ನ ಹಿಂದೆ ಸುತ್ತೋದು ಇಲ್ಲ ಬಜಾರ್ ಹಿಂದೆ ಸುತ್ತೋದು, ಬರೀ ಇದಾಗೋಯ್ತು. ಅಮೂಲ್ಯನ ಹಿಂದೆ ಸುತ್ತೋದು ನಿನಗೋಸ್ಕರ ಅಂತ ಮಾಡೋದು ಅದು ನನಗೆ ಗೊತ್ತಿಲ್ಲ. ನನಗೋಸ್ಕರನಾದರೂ ನೀನು ಬರಲೇಬೇಕು. ನಾನೊಬ್ಬನೇ ಹೋದರೆ 1000 ಪ್ರಶ್ನೆ ಕೇಳ್ತಾರೆ. ನೀನಿದ್ರೆ ಒಂಥರ ಧೈರ್ಯ. ಹಾಗೆ ನಿನ್ನ ಮುದ್ದು ತಂಗಿನ ನೋಡ್ದಂಗಾಗತ್ತೆ. ಪ್ಲೀಸ್ ಕಣ, ಪ್ಲೀಸ್ 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 ಪ್ಲೀಸ್. ಈ ಮಸ್ಕ ಹೊಡೆದೆ ನನ್ನ ಹುಡುಗಿರ ಜೊತೆ ಮಾತಾಡೋ ಲೆವೆಲ್ಗೆ ತಂದಿಟ್ಟಿದ್ಯಾ. ಆಯ್ತು ಬಿಡು, ಇದನ್ನು ಮಾಡಿ ಮುಗಿಸ್ಬಿಡ್ತೀನಿ, ನಡಿ. ಸೂಪರ್, ನಾನು ರೆಡಿ ಆಗ್ತೀನಿ. ಆಯ್ತಾ? ಬಾಯ್. ನನ್ನ ಹತ್ರನೇ ಮುಚ್ಚಿಟ್ಟು ಎಲ್ಲೋ ಹೋಗ್ತಿದ್ದೀರಲ್ವ? ಎಲ್ಮೇಲೆ ನೀವು ಮುಚ್ಚಿಟ್ಟಿದ್ದೆಲ್ಲ ಹೊರಗೆ ಬರುತ್ತೆ. ಅದಕ್ಕೆ ಅಂತಲೇ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ.
ಅಮ್ಮ ನಾನು ಚಿಕ್ಕವಳಿದ್ದಾಗ ಹೀಗೆ ಊರಾಚೆ ದೇವಸ್ಥಾನಕ್ಕೆ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದು ನೆನಪಾಯ್ತು. ಆಮೇಲೆ ಈ ಥರ ಬರಲೇ ಇಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮ ಮನೇಲಿ ಆಗಾಗ ಈ ಥರ ಮದುವೆಗಳಾಗ್ತಿಲ್ಲಪ್ಪ. ಆಗದೆ ಇರುತ್ತೇನೆ. ನಿಮ್ಮ ಮನೇಲಿ ಹೆಣ್ಮಕ್ಳಿಗೆ ಕಡಿಮೆನಾ? ಒಬ್ಬಳು ಮದುವೆಗೇನೆ ಹೈರಾಣಾಗಿದ್ದೀನಿ. ನಾನು ಎಲ್ಲರೂ ಮದುವೆ ಮಾಡ್ತೀನ? ಹಾಂ ಬನ್ನಿ ಬನ್ನಿ. ಹಾಂ ಎಲ್ಲರೂ ಕೇಳಿಸ್ಕೊಳ್ಳಿ. ದೊಡ್ಡ ದೇವಸ್ಥಾನ, ಹೊಸ ಜಾಗ, ಎಲ್ಲೆಲ್ಲೋ ಒಬ್ರೊಬ್ರು ಓಡಾಡಕ್ಕೆ ಹೋಗ್ಬೇಡಿ, ಹುಡ್ಕಾಡೋ ಥರ ಮಾಡ್ಕೋಬೇಡಿ, ಸರಿನಾ? ಜೊತೆಯಾಗಿರಿ. ಬನ್ನಿಕ, ನಡಿ ನಡಿ. ಆರ್ತಿ, ನಿಂಗೊಂದು ಸರ್ಪ್ರೈಸ್ ಇದೆ. ನಾ ಇಲ್ಲಿವರೆಗೆ ಬರೋಕ್ಕೆ ಒಪ್ಕೊಂಡಿದ್ದೆ ಅದಕ್ಕೋಸ್ಕರ. ಅದಕ್ಕೆ ನಂಗೆ ಗೊತ್ತಾಯ್ತು. ಇವಳಿಗೂ ಗೊತ್ತಾ ಏನೋ ನಡೀತಿದೆ. ಏನಾಗಿರ್ಬೋದು? ಆದ್ರೆ ನಿಂತ್ಬಿಟ್ಟಿದ್ದೀರಾ ಅಂತ ಅಮ್ಮ ಬೊಬ್ಬೆ ಹಾಕ್ತಿದ್ದಾಳೆ. ಬಂದ್ರೆ ಜೋಪಾನ ಕಣೆ, ಸೀರೆ ಉಟ್ಕೊಂಡಿದ್ಯಾ, ಬಿದ್ದುಬಿಟ್ಟಿಯಾ? ಎಷ್ಟು ಕೇರ್ ಮಾಡ್ತೀರಾ ಅಲ್ವಾ? ಇರೋಳು ನೀನೊಬ್ಳೆ ಹೆಂಡ್ತಿ ಅಲ್ವಾ? ತಮಾಷೆಗೆ ಹೇಳ್ದೆ ಕಣೆ, ನೀನೊಬ್ಳೆ 100 ಜನಕ್ಕೆ ಸಮ. ಇದು ತಮಾಷೆಗೇನೆ, ಅದು ಬಿಡು. ಆಗಲೇ ಏನೋ ಸರ್ಪ್ರೈಸ್ ಅಂದಿಲ್ಲ, ಏನದು? ನಿನ್ನೆ ಬ್ಯಾಚುಲರ್ ಪಾರ್ಟಿ ಮುಗಿಸಿ ವಿಕ್ಕಿ ಅಣ್ಣ ಕಾಲ್ ಮಾಡಿದ್ದ ಆರ್ತಿ ನೋಡಬೇಕು ಅಂತ. ಅದಕ್ಕೆ ನಾನೀಗ ಇಲ್ಲಿಗೆ ಬರಕ್ಕೆ ಹೇಳಿದ್ದೀನಿ, ಆರ್ತಿ ಖುಷಿ ಆಗಲಿ ಅಂತ. ಇವರಿಬ್ರು ಸೀಕ್ರೆಟಾಗಿ ಮಾತಾಡೋದನ್ನ ಯಾರಾದ್ರೂ ನೋಡಿ ದೊಡ್ಡ ರಾಮಾಯಣ ಆದರೆ ಮದುವೆ ನಡೆಯುತ್ತೇನೆ? ಹಾಗೆಲ್ಲ ಏನೂ ಇಲ್ಲ. ಮನೆಗೆ ಬಂದರೆ ತಪ್ಪು, ದೇವಸ್ಥಾನಕ್ಕೆ ಬಂದರೆ ಏನು ತಪ್ಪು? ನಿಮಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡಿ. ಆಯ್ತಮ್ಮ ಮಾರಾಯ್ತಿ. ಪ್ರೆಗ್ನೆನ್ಸಿ ಬ್ರೈನು, ನೀನೇ ಬ್ರಿಲಿಯಂಟು. ಸಮಾಧಾನ?